ಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ದಿವ್ಯತ್ರಯರನ್ನ ಸ್ಮರಿಸಿಕೊಳ್ತಾ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಹಾಗೂ ವೇದಿಕೆಯ ಕೆಳಭಾಗದಲ್ಲಿ ಉಪಸ್ಥಿತರಿರುವಂತಹ ಶ್ರೀರಾಮಕೃಷ್ಣ ಪರಂಪರೆ ಹಾಗೂ ಶ್ರೀಮಾತೆಯವರ ಪರಂಪರೆಯ ಎಲ್ಲ ಸಾಧುಗಳಿಗೆ, ಮಾತಾಜಿಯವರಿಗೆ ಚರಣಗಳಲ್ಲಿ ವಂದಿಸ್ತಾ, ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೆ ಹಾಗೂ ಸೇರಿರುವಂತಹ ಎಲ್ಲ ಶ್ರದ್ಧೆಯ ಭಕ್ತ ಬಂಧುಗಳಿಗೆ ಹಾಗೂ ಮಾತೆಯರಿಗೆ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬೆಳಗ್ಗಿನಿಂದ ಸ್ವಾಮಿ ವಿವೇಕಾನಂದರು ಯಾವ ರೀತಿಯ ಭಾರತದ ನಿರ್ಮಾಣವನ್ನು ಮಾಡಬೇಕು, ಆ ನಿರ್ಮಾಣಕ್ಕಾಗಿ ಭಾರತೀಯ ಪರಂಪರೆ ಯಾವ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು ಮತ್ತು ಯಾವ ರೀತಿಯಲ್ಲಿ ಮಾನಸಿಕವಾಗಿ ಪುರುಷ ಸಿಂಹತ್ವವನ್ನು ಪಡೆದುಕೊಂಡು ನರನಿದ್ದವನು ನಾರಾಯಣತ್ವಕ್ಕೆ ಏರಬೇಕು ಅಂತಾದರೆ ಸ್ವಾಮಿ ವಿವೇಕಾನಂದರ ಸ್ಫೂರ್ತಿಯನ್ನು ನಾವಿಲ್ಲಿಂದ ಹೇಗೆ ಪಡೆದುಕೊಂಡು ಹೋಗಬೇಕು ಅನ್ನುವಂತಹ ಆಲೋಚನೆಯನ್ನು ಮಾಡಿದ್ದೇವೆ. ಪ್ರತಿಯೊಬ್ಬರೂ ಸಹ ಹೇಳಿದ್ದು ಒಂದೇ, ಯಾವ ರೀತಿಯಲ್ಲಿ ನಾವು ದೇವರನ್ನ ಅನಾದಿ ಮತ್ತು ಅನಂತ ಅಂತ ಹೇಳುತ್ತೇವೆಯೋ ಅದೇ ರೀತಿಯಲ್ಲಿ ಭಾರತವೂ ಸಹ ಅನಾದಿಯಾದದ್ದು, ಅನಂತವಾದದ್ದು, ನಿತ್ಯ ನೂತನವಾದದ್ದು, ಸನಾತನವಾದದ್ದು ಮತ್ತು ಅಳಿವಿಲ್ಲದ್ದು ಅನ್ನುವುದನ್ನು ಬೆಳಗ್ಗಿಂದ ನಾವು ಕೇಳಿಕೊಂಡು ಬರ್ತಾ ಇದ್ದೇವೆ. ಸ್ವಾಮಿ ವಿವೇಕಾನಂದರ ಹತ್ತಿರ ಈ ಪ್ರಶ್ನೆಯನ್ನ ಕೇಳಬೇಕಾಗಿದ್ರೆ ವಿವೇಕಾನಂದರು ಬಹಳ ಸುಂದರವಾಗಿ ಒಂದು ಉತ್ತರವನ್ನು ಕೊಟ್ಟಿದ್ರಾಯ್ತು. ನಾವು ಭಾರತದ ಇತಿಹಾಸವನ್ನ ನೋಡ್ತೇವೆ ಅಂತಾದರೆ ಭಾರತದ ಮೇಲೆ ನಡೆದಷ್ಟು ದಾಳಿಗಳು ಜಗತ್ತಿನ ಮತ್ಯಾವ ರಾಷ್ಟ್ರದ ಮೇಲೆಯೂ ಸಹ ನಡೆದಿಲ್ಲ. ಅಷ್ಟು ದಾಳಿಗಳ ನಂತರವೂ ಇವತ್ತು ಭಾರತ ಉಸಿರಾಡ್ತಾ ಇದೆ ಅಂತಾದರೆ ಅದಕ್ಕೆ ಕಾರಣ ಏನು ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಬಹಳ ಸುಂದರವಾಗಿ ಹೇಳುತ್ತಾರೆ. ಜಗತ್ತಿನ ಎಲ್ಲ ರಾಷ್ಟ್ರಗಳು ಸಹ ಖಡ್ಗವನ್ನ ಇಟ್ಟುಕೊಂಡು ಖಡ್ಗದಿಂದ ಜಗತ್ತನ್ನ ಜಯಿಸಬಲ್ಲೆ ಅಂತ ಹೇಳಿಕೊಂಡು ತಿರುಗಾಡ್ತಾ ಇದ್ರೆ, ಜಗತ್ತಿನಲ್ಲಿ ಒಂದು ರಾಷ್ಟ್ರ ಕೇವಲ ಆತ್ಮಶಕ್ತಿಯಿಂದ ಜಗತ್ತನ್ನ ಗೆಲ್ಲಬಲ್ಲೆ ಅನ್ನುವಂತಹ ಚಾಲೆಂಜ್ ಅನ್ನ ಜಗತ್ತಿಗೆ ಹಾಕಿದೆ ಅಂತಾದರೆ ಅದು ನನ್ನ ಭಾರತ ಮಾತ್ರ. ಭಾರತಕ್ಕೆ ಬೇಕಾಗಿರುವಂತಹದ್ದು ದಂಷ್ಟ್ರ ನಖಗಳ ಶಕ್ತಿಯಲ್ಲ, ಭಾರತ ಜಗತ್ತನ್ನ ಗೆಲ್ಲುವುದಕ್ಕೆ ಬೇಕಾಗಿರುವಂತಹದ್ದು ಭಾರತೀಯರ ಆತ್ಮಶಕ್ತಿ. ಭಾರತ ಜಗತ್ತನ್ನ ಗೆಲ್ಲುವುದಕ್ಕೆ ಯಾವುದೇ ರೀತಿಯ ಐಶ್ವರ್ಯ, ಸಂಪತ್ತು, ಸುಖ, ವೈಭೋಗಗಳು ಬೇಕಾಗಿಲ್ಲ. ಭಾರತ ಜಗತ್ತನ್ನ ಗೆಲ್ಲುವುದು ಹೇಗೆ ಅಂತ ಹೇಳಿದರೆ ಭಿಕ್ಷಾಪಾತ್ರೆಯನ್ನ ಇಟ್ಟುಕೊಂಡಂತಹ ಕೇಸರಿ ಉಟ್ಟಂತಹ ಸನ್ಯಾಸಿಗಳು ಕೊಡುವಂತಹ ಆಲೋಚನೆಯ ಮೂಲಕ ಜಗತ್ತನ್ನ ಭಾರತ ಗೆಲ್ತದೆ. ಆ ಕಾರಣದಿಂದಲಾಗಿ ಭಾರತ ಅನಾದಿ, ಭಾರತ ಅನಂತ. ರೋಮ್ ಸಾಮ್ರಾಜ್ಯ ಜಗತ್ತನ್ನ ಗೆಲ್ತೇನೆ ಅಂತ ಹೇಳಿ ಹೋಯ್ತು. ತನ್ನ ಆಲೋಚನಾ ಶಕ್ತಿ, ತನ್ನ ಸಾಮರ್ಥ್ಯದ ಶಕ್ತಿಯ ಮೂಲಕ ಜಗತ್ತನ್ನ ತನ್ನ ಕಾಲನ ಅಡಿಯಲ್ಲಿ ಇಡ್ತೇನೆ ಅಂತ ಹೇಳಿದಂತಹ ರೋಮ್ ಅನ್ನುವಂತಹ ಸಾಮ್ರಾಜ್ಯವನ್ನ ಯಾರೋ ಒಬ್ಬರು ತಟ್ಟಿದಾಗ ಪುಡಿ ಪುಡಿಯಾಗಿ ಹೋಯಿತು. ಗ್ರೀಸ್ ತನ್ನ ಬೌದ್ಧಿಕವಾದಂತಹ ಆಲೋಚನೆಗಳ ಮೂಲಕ ಜಗತ್ತನ್ನ ಗೆಲ್ತೇನೆ ಅಂತ ಹೇಳಿ ಹೋದಾಗ ಗ್ರೀಸ್ನ ಆಲೋಚನೆಯನ್ನ ಪ್ರಶ್ನೆ ಮಾಡಿದವಾಗ ಆ ಗ್ರೀಸ್ನ ಆಲೋಚನಾ ಸಾಮರ್ಥ್ಯ, ಭೌತಿಕ ಸಾಮರ್ಥ್ಯ ಕುಗ್ಗಿ ಹೋಗಿ ಗ್ರೀಸ್ ಅನ್ನುವಂತಹ ಸಾಮ್ರಾಜ್ಯವು ಸಹ ಅಧಪತನಕ್ಕೆ ಇಳಿಯಿತು. ಆದರೆ ಭಾರತದ ಮೇಲೆ ದಾಳಿಗಳ ಮೇಲೆ ದಾಳಿ, ದಾಳಿಗಳ ಮೇಲೆ ದಾಳಿಯನ್ನ ಮಾಡಿ, ದಾಳಿಯನ್ನ ಮಾಡಲು ಬಂದಂತಹ ಅಷ್ಟೂ ಜನ ದಾಳಿಯನ್ನ ಮಾಡಿಕೊಂಡು ಸಂಪತ್ತನ್ನ ದೋಚಿಕೊಂಡು ನಮ್ಮ ದೇಶದ ಪುಸ್ತಕಗಳಿಗೆ ಬೆಂಕಿ ಹಾಕಿ ಅದು ಸುಟ್ಟ ನಂತರವೂ ಸಹ ಎಲ್ಲ ಸಂಪತ್ತನ್ನ ದೋಚಿ ಆ ರಾಷ್ಟ್ರಕ್ಕೆ ಆ ದಾಳಿಕೋರರು ವಾಪಸ್ ಆಗುವುದಕ್ಕಿಂತ ಮೊದಲು ಯಾವ ದೇವಸ್ಥಾನವನ್ನ ನಾಶ ಮಾಡಿದ್ರಾಯ್ತೋ ಅದೇ ದೇವಸ್ಥಾನ ಮತ್ತೆ ಅಲ್ಲಿ ವೈಭವಯುತವಾಗಿ ತಲೆ ಎತ್ತಿಕೊಂಡು ಜಗತ್ತಿನ ಜನರಿಗೆ ನನ್ನ ಕಡೆಗೆ ಬನ್ನಿ, ನಾನು ಯುದ್ಧದಿಂದ ನಿಮ್ಮನ್ನ ಗೆಲ್ಲುವುದಿಲ್ಲ, ಜ್ಞಾನದಿಂದ ನಿಮ್ಮನ್ನ ಗೆಲ್ತೇನೆ ಅನ್ನುವಂತಹ ಆಲೋಚನೆಯನ್ನ ಭಾರತ ಕೊಟ್ಟಿತು. ಯಾಕೆ ಅಂತ ಹೇಳಿದರೆ ಭಾರತದ ಉಸಿರಿರುವಂತಹದ್ದು ಅದು ಖಡ್ಗದಲ್ಲ. ಭಾರತದ ಉಸಿರು ಇರುವಂತಹದ್ದು ಅದು ಎಲ್ಲೋ ಇರುವಂತಹ ಸಂಪತ್ತುಗಳಿಂದಲ್ಲ. ಭಾರತದ ಉಸಿರು ಇರುವಂತಹದ್ದು, ಭಾರತದ ಶಕ್ತಿ ಇರುವಂತಹದ್ದು ತಾಯಿ ಭಾರತೀಯ ಆಂತರ್ಯ ಇವತ್ತಿಗೂ ಸಹ ಜೀವಂತವಾಗಿ ಇದೆ ಅಂತಾದರೆ ಅದಕ್ಕೆ ಕಾರಣವಾಗಿ ಇರುವಂತಹದ್ದು ಭಾರತದ ಅಂತಃಸತ್ವವಾಗಿರುವಂತಹ ಅಧ್ಯಾತ್ಮ ಶಕ್ತಿ ಮತ್ತು ಅಧ್ಯಾತ್ಮ ಶಕ್ತಿಗೆ ಪ್ರೇರಕಣೆ ಆಗಿರುವಂತಹ ಧರ್ಮ ಅನ್ನುವಂತಹ ಆಲೋಚನೆ ಅಂತ ಹೇಳ್ಕೊಂಡು ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ. ಭಾರತದ ಅಂತಃಶಕ್ತಿ ಅದು ಅಧ್ಯಾತ್ಮ.
ನಮ್ಮ ದೇಶದಲ್ಲಿ ಅವನು ಎಷ್ಟೇ ಶ್ರೀಮಂತನಾಗಿರಬಹುದು, ಅವನು ಎಷ್ಟೇ ಬಡವನಾಗಿರಬಹುದು, ಅವನ ಬದುಕಿನ ಕೊನೆಯಲ್ಲಿ, ಜೀವಿತದ ಕೊನೆಯಲ್ಲಿ ಅವನಿಗೆ ಬರುವಂತಹ ಒಂದು ಆಲೋಚನೆ ಏನು ಅಂತ ಹೇಳಿದ್ರೆ, ಎಲ್ಲವನ್ನೂ ಮಾಡಿ ಆಯಿತು, ಆದರೆ ಬದುಕಿನ ಕೊನೆಗೆ ಬೇಕಾದಂತಹ ಭಗವತ್ ಪ್ರಾಪ್ತಿಗಾಗಿ ನಾನೇನೂ ಮಾಡಲಿಲ್ಲ ಅಲ್ಲ ಅನ್ನುವಂತಹ ಆಲೋಚನೆ. ಆ ನಿಟ್ಟಿನಲ್ಲಿ ಸ್ವಾಮಿ ವಿವೇಕಾನಂದರ ಆಲೋಚನೆಯಲ್ಲಿ ಅಧ್ಯಾತ್ಮದ ಬದುಕು ಅನ್ನುವಂತಹ ಚಿಂತನೆಯನ್ನ ಮುಂದಿನ ಒಂದಷ್ಟು ಸಮಯಗಳ ಕಾಲ ಮಾಡೋಣ. ಯಾರೋ ಒಬ್ಬ ಹುಡುಗನಲ್ಲಿ ಕೇಳ್ತಾರಂತೆ, 6ನೇ ಕ್ಲಾಸಿನ ಹುಡುಗನ ಹತ್ರ, ಬದುಕಿನಲ್ಲಿ ನಿನಗೇನಾಗಬೇಕು ಅಂತ. ಆ ಹುಡುಗ ಅದಕ್ಕೆ ಉತ್ತರವನ್ನ ಕೊಡ್ತಾನೆ, ನನಗೆ SSLCಯಲ್ಲಿ ಕರ್ನಾಟಕ ಸ್ಟೇಟಿಗೆ ನಾನು ಟಾಪರ್ ಆಗಬೇಕು ಅಂತ. ಆಯ್ತಪ್ಪ, ಪೇಪರ್ನಲ್ಲಿ ನಿನ್ನ ಹೆಸರು ಬಂತು, ಆ ನಂತರ ಏನಾಗಬೇಕು? SSLC ಆದ ನಂತರ PUC ಬರುತ್ತೆ, PUCಯಲ್ಲೂ ಸಹ ನಾನು ಸ್ಟೇಟಿಗೆ ಟಾಪರ್ ಆಗಬೇಕು. ಏಷ್ಯಾನೆಟ್ ಸುವರ್ಣದವರು ಮೈಕನ್ನು ಹಿಡ್ಕೊಂಡು ಬಂದು ವಾಟ್ ಈಸ್ ದ ಸೀಕ್ರೆಟ್ ಆಫ್ ಯುವರ್ ಸಕ್ಸಸ್ ಅಂತ ಹೇಳಿ ಪ್ರಶ್ನೆ ಕೇಳಬೇಕಾಗಿದ್ರೆ, ಬೂಸ್ಟ್ ಈಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅಂತ ಹೇಳಬೇಕು ಅಂತ ಹೇಳ್ಕೊಂಡು ಆ ಹುಡುಗ ಹೇಳ್ತಾನೆ. ಆಯ್ತಪ್ಪ, ಬೂಸ್ಟ್ ಸೀಕ್ರೆಟ್ ಅಂತ ಹೇಳಿ ಆಯ್ತು, ಆ ನಂತರ ಏನಾಗಬೇಕು ಅಂತಿದ್ದಿ ಅಂತ ಕೇಳಬೇಕಾಗಿದ್ರೆ, ನಾನು JEE ಕ್ಲಿಯರ್ ಮಾಡಿಕೊಂಡು ಒಂದು ಒಳ್ಳೆ IIT ಹೋಗಬೇಕು. ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಎಂಜಿನಿಯರಿಂಗ್ ಪದವಿಯನ್ನು ಪಡೆದ ನಂತರ ಭಾರತದಲ್ಲಿ ಒಂದು 4 ಲಕ್ಷ, 5 ಲಕ್ಷ, 6 ಲಕ್ಷ ವರ್ಷಕ್ಕೆ ಗಳಿಸುವುದಕ್ಕಿಂತ ಅಮೆರಿಕಾದಲ್ಲೂ ಇನ್ಯಾವುದೋ ಒಂದು ಐರೋಪ್ಯ ರಾಷ್ಟ್ರದಲ್ಲಿ ನನಗೆ ಕ್ರೋರ್ಸ್ ಅಲ್ಲಿ ಆಫರ್ ಬಂದವಾಗ ನೇರವಾಗಿ ಬೆಂಗಳೂರು ಏರ್ಪೋರ್ಟಿಗೆ ಹೋಗಿ ಯಾವ ದೇಶಕ್ಕೆ ನನಗೆ ತುಂಬಾ ಈಸಿಯಾಗಿ ಫ್ಲೈಟ್ ಸಿಗುತ್ತೆ ಆ ದೇಶಕ್ಕೆ ನಾನು ಹಾರಿ ಹೋಗಬೇಕು. ಸರಿ, ವಾಟ್ ನೆಕ್ಸ್ಟ್? ಆ ಹುಡುಗನ ಪಟ್ಟಿ ಅಲ್ಲಿಗೆ ಮುಗಿಲಿಲ್ಲ. ಕ್ರೋರ್ಸ್ ಅಲ್ಲಿ ಅರ್ನ್ ಮಾಡಿದ ನಂತರ ಮದುವೆ ಆಗಬೇಕು, ಮಕ್ಕಳಾಗಬೇಕು, ಮಕ್ಕಳಿಗೆ ಎಜುಕೇಶನ್ ಕೊಡಬೇಕು, ಈ ಪಟ್ಟಿ ಮುಂದೆ 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 ಹೋಯ್ತು. ಆಗ ಕೇಳ್ತಾನಂತೆ, ಆ ಹಿರಿಯರು ಕೇಳ್ತಾರಂತೆ, ಅಲ್ಲಪ್ಪ ಹುಡುಗ, ಗುರಿ ಅಂತ ಹೇಳಿದರೆ ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ, ಯಾವುದನ್ನ ಮುಟ್ಟಿದ ನಂತರ ಮತ್ತೇನನ್ನೋ ಪಡಿಬೇಕು ಅನ್ನುವಂತಹ ಆಸೆ ಆಶಯವನ್ನ ನಾವು ಕಳಚಿಕೊಳ್ಳುತ್ತೇವೆಯೋ ಅದು ಗುರಿ. ಆದರೆ ನಿನಗೆ SSLCಗೆ ಹೋಗಬೇಕಾಗಿದ್ರೆ ಒಂದು ಗುರಿ, PUCಗೆ ಹೋಗಬೇಕಾಗಿದ್ರೆ ಒಂದು ಗುರಿ, ಆ ನಂತರ IIT, ಮದುವೆ, ಮಕ್ಕಳು, ಅವರಿಗೆ ಎಜುಕೇಶನ್, ಅವರಿಗೆ ಒಂದಷ್ಟು ದುಡ್ಡು, 7 ತಲೆಮಾರುಗಳು ಕೂತು ತಿನ್ನುವಷ್ಟು ದುಡ್ಡು ಬೇಕು ಅಂತ ಹೇಳ್ಕೊಂಡಿದ್ರೆ ಅದು ಜೀವನದ ಗುರಿಯಲ್ಲ. ಗುರಿ ಅಂತ ಹೇಳಿದರೆ ಅದು ಭಗವಂತನ ಪ್ರಾಪ್ತಿ. ಭಗವಂತನ ಪ್ರಾಪ್ತಿ ಅಂತ ಹೇಳಿದರೆ ನಿನ್ನ ಒಳಗಡೆ ಇರುವಂತಹ ನೀನು ಅನ್ನುವಂತಹ ಭಗವಂತನನ್ನ ನೀನು ಕಾಣುವಂತಹ ಕೆಲಸವನ್ನ ನೀನು ಯಾವಾಗ ಮಾಡುತ್ತೀಯೋ ಆಗ ನೀನು ಬಹಳ ಸುಲಭವಾಗಿ ದೇವರನ್ನ ತಲುಪಲಿಕ್ಕೆ ಸಾಧ್ಯ ಇದೆ. ಅದನ್ನೇ ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ ಕರ್ಮಯೋಗ ಅಂತ. ಕರ್ಮಯೋಗದ ಮೂಲಕ ಭಗವಂತನನ್ನ ಕಾಣುವಂತ ಹೇಳ್ತಾರೆ. ಎಂತಹ ಕರ್ಮಯೋಗ ಅಂತ ಹೇಳಿದ್ರೆ, ಬದುಕಿನಲ್ಲಿ ಒಂದು ಗುರಿ ಇರಬೇಕು, ಆ ಗುರಿಯನ್ನ ತಲುಪಿದ ನಂತರ ಬದುಕಿನಲ್ಲಿ ಯಾವ ಆಶೆ, ಯಾವ ಆಶಯಗಳು ಸಹ ಇರಬಾರದು ಅನ್ನುವಂತಹ ಆಲೋಚನೆ. ನಾವಿವತ್ತು ಕರ್ಮ ಮಾಡ್ತೇವೆ, ನಾವಿವತ್ತು ಕ್ರಿಯೆ ಮಾಡ್ತೇವೆ, ಆದರೆ ಅದರ ಹಿಂದುಗಡೆಯಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ನನಗೊಂದು ಫಲ ಸಿಗಬೇಕು ಅನ್ನುವಂತಹ ಆಲೋಚನೆಯೂ ಸಹ ಇರ್ತದೆ. ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ಇವತ್ತು ನಾವೊಂದು ಮಗುವನ್ನ ಸಾಕಬೇಕಾಗಿದ್ರೆ, ಈ ಮಗು ದೊಡ್ಡದಾದ ನಂತರ ನನ್ನ ಜೀವಿತದ ಕೊನೆಯಲ್ಲಿ ನನ್ನನ್ನು ನೋಡಿಕೊಳ್ಳಬೇಕು ಅನ್ನುವಂತಹ ಆಸೆಯಿಂದ ಆ ಮಗುವಿಗೆ ನಾವು ತುತ್ತನ್ನ ನೀಡ್ತೇವೆ, ಆ ಮಗುವಿಗೆ ಎಜುಕೇಶನ್ ಅನ್ನ ಕೊಡ್ತೇವೆ. ಆ ಮಗು ಎಜುಕೇಶನ್ ಪಡೆದಾದ ನಂತರ ಅದಕ್ಕೆ ರೆಕ್ಕೆ ಬಂದ ನಂತರ ನೀನು ಹಾರಿ ಹೋಗು ಅನ್ನುವಂತಹ ಪರ್ಮಿಷನ್ ಅನ್ನು ಕೊಡ್ತೇವೆ. ಆದರೆ ಇವೆಲ್ಲವನ್ನೂ ಸಹ ನಾವು ಮಾಡುವಂತಹದ್ದು ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ನಾಳೆ ದಿವಸ ನಾನು ಕೊನೆಯ ಉಸಿರನ್ನ ತೆಗೀತಾ ಇರಬೇಕಾಗಿದ್ರೆ ಎಲ್ಲೋ ಇದ್ದಂತಹ ನನ್ನ ಮಗ ನನಗೆ ಬಂದು 2 ಹನಿ ಗಂಗಾಜಲವನ್ನ ಹಾಕಬೇಕು ಬಾಯಿಗೆ ಅನ್ನುವಂತಹ ಆಸೆಯಿಂದ. ಆದರೆ ಇವತ್ತು ಭಾರತದ ಮನೆಗಳು ವೃದ್ಧಾಶ್ರಮಗಳಾಗ್ತಾ ಇದೆ. ಭಾರತದ ಮನೆಗಳಲ್ಲಿ ಕೊನೆಯ ಜೀವಿತದ ಕೊನೆಯ ಹಂತದಲ್ಲಿರಬೇಕಾಗಿದ್ರೆ ಅಪ್ಪ ಅಮ್ಮನಿಗೆ 2 ಹನಿ ಗಂಗಾಜಲ ಬೇಕು ಅಂತಾದರೂ ಸಹ ಗಂಗಾಜಲವನ್ನ ಹಾಕುವಂತಹ ಮಗ ಎಲ್ಲೋ ಫಾರಿನ್ನಲ್ಲಿರ್ತಾರೆ. ಪಕ್ಕದ ಮನೆಯವರಿಗೆ ಕಾಲ್ ಮಾಡಿ ಹೇಳುತ್ತಾರೆ, ನನಗೆ ಬರ್ಲಿಕ್ಕಾಗುವುದಿಲ್ಲ, ಅಪ್ಪ ಅಮ್ಮನ ಆ ದೇವರ ಕೋಣೆಯಲ್ಲಿ ಗಂಗಾಜಲ ಇದೆ, ಅದನ್ನು ಒಂದು ಸ್ವಲ್ಪ ಕೊಟ್ಟು ಅವರಿಗೆ ಮೋಕ್ಷದ ದಾರಿಯನ್ನು ತೋರಿಸಿಬಿಡಿ ಅಂತ. ಕರ್ಮಫಲ ಅಂತ ಹೇಳಿದ್ರೆ ಮಗುವಿಗೆ ತುತ್ತನ್ನ ಕೊಡುವಂತಹದ್ದು ನನ್ನ ಕರ್ಮ, ನನ್ನ ಕ್ರಿಯೆ, ನನ್ನ ಕೆಲಸ.
ಯಾವಾಗ ನಮಗದರಲ್ಲಿ ಫಲದಲ್ಲಿ ಆಸಕ್ತಿ ಬರುತ್ತದೆಯೋ ಆ ಫಲದಲ್ಲಿ ಆಸಕ್ತಿ ಬಂದ ಕೂಡಲೇ ನಿರೀಕ್ಷೆಗಳು, ವ್ಯಾಮೋಹಗಳು ಉತ್ಪನ್ನವಾಗುವಂತಹದ್ದು ಸಹಜ. ಎಲ್ಲೋ ಒಂದು ಕಡೆಯಲ್ಲಿ ಕೊನೆಯಲ್ಲಿ ನಮಗೆ ಆ ನಿರೀಕ್ಷೆಗಳು ಫಲ ಕೊಡ್ಲಿಲ್ಲ ಅಂತಾದಾಗ ಬದುಕಿನ ಕೊನೆಯಲ್ಲಿ ನಾವು ಸಂಕೋಲೆಗಳನ್ನ ಕಟ್ಟಿಕೊಂಡು 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 ಈ ಜೀವನವನ್ನ ಕೊನೆ ಮಾಡ್ತೇವೆ. ಮತ್ತೊಂದು ಸಂಕೋಲೆಯನ್ನ ತೊಡ್ಲಿಕ್ಕೆ ಇನ್ನೊಂದು ಜೀವನಕ್ಕೆ ನಾವು ಬರ್ತೇವೆ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ. ಎಷ್ಟು ಅದ್ಭುತವಾಗಿ ವಿವೇಕಾನಂದರು ಕರ್ಮಫಲದ ಕಳಚುವಿಕೆಯನ್ನ ಹೇಳ್ತಾರೆ ಅಂತ ಹೇಳಿದ್ರೆ, ನಾನು ಒಳ್ಳೇದ್ ಮಾಡ್ತೇನೋ ನಾನು ಕೆಟ್ಟದ್ದು ಮಾಡ್ತೇನೆಯೋ, ಆ ಒಳ್ಳೆಯದು ಮತ್ತು ಕೆಟ್ಟದ್ದು ಅನ್ನುವಂತಹ ಆಲೋಚನೆ ನನ್ನ ಮನಸ್ಸಿಗೆ ಬರುವಂತಹದ್ದು ನನ್ನ ಮನಸ್ಸಿನಿಂದಲೇ. ನನ್ನ ಒಳಗಡೆ ಇರುವಂತಹ ನಾನು ಅನ್ನುವಂತಹ ಒಂದು ಶಕ್ತಿಯಿಂದ ನನಗೆ ಕೆಲಸ ಮಾಡಲಿಕ್ಕೆ ಪ್ರೇರಣೆ ಸಿಗ್ತದೆ. ನಾವು ಕೆಲಸವನ್ನ ಹೇಗೆ ಮಾಡಬೇಕು ಅಂತ ಹೇಳಿದರೆ, ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲಿಯೂ ಸಹ ಶ್ರದ್ಧೆ, ಆ ಕೆಲಸದಲ್ಲಿ ಆಸಕ್ತಿ, ಆ ಕೆಲಸದಲ್ಲಿ ಅಭಿರುಚಿ ಇಟ್ಟುಕೊಂಡೇ ಆ ಕೆಲಸವನ್ನ ಮಾಡಬೇಕು. ಆದರೆ ಎಲ್ಲ ಕೆಲಸವನ್ನು ಸಹ ಮಾಡಬೇಕಾಗಿದ್ದರೆ ಭಗವಂತ ಈ ಕೆಲಸವನ್ನ ನಾನು ಮಾಡ್ತಾ ಇಲ್ಲ, ನನ್ನ ಒಳಗಡೆ ಕುಳಿತಿರುವಂತಹ ನೀನು ನನ್ನ ಎಲ್ಲ ಕೆಲಸಗಳಿಗೂ ಸಹ ಪ್ರೇರಣೆ ಅನ್ನುವಂತಹ ಆಲೋಚನೆಯನ್ನ ಏನಾದರೂ ಇಟ್ಟುಕೊಂಡು ನಾವು ಮಾಡ್ತೇವೆ ಅಂತಾದರೆ ನನ್ನೊಳಗಿನ ನನ್ನನ್ನು ಹುಡುಕಿಕೊಳ್ಳುವುದಕ್ಕೆ ಸ್ವಾಮಿ ವಿವೇಕಾನಂದರ ಕರ್ಮಯೋಗ ನಮಗೆ ಸಹಾಯ ಮಾಡ್ತದೆ. ವಿವೇಕಾನಂದರು ಹೇಳ್ತಾರಲ್ವಾ, ನೀನು ಇವತ್ತು ಏನಾಗಿದ್ದಿ ಅದು ನಿನ್ನೆಗಳ ಕರ್ಮ. ಇವತ್ತು ನನಗೆ ದುಃಖ ಇದೆಯಾ, ನಾನು ನಿನ್ನೆ ಮಾಡಿದ್ದು, ನಾನು ಕಳೆದ ಜನ್ಮದಲ್ಲೋ ಮಾಡಿದೋ ಯಾವುದೋ ಒಂದು ಪಾಪ ಇರಬಹುದು, ಯಾವುದೋ ಒಂದು ಕಷ್ಟ ಇನ್ನೊಬ್ಬರಿಗೆ ಕೊಟ್ಟದ್ದಿರಬಹುದು, ಅದರ ಫಲದಿಂದ ಇವತ್ತು ನಾನು ಏನಾಗಿದ್ದೇನೆ ಅನ್ನುವುದು ನಿರ್ಧರಿತವಾಗ್ತದೆ. ಆದರೆ ನನ್ನ ನಾಳೆಗಳು ಸುಂದರವಾಗಿರಬೇಕು ಅಂತಾದರೆ ನನ್ನ ವರ್ತಮಾನದ ಕ್ರಿಯೆಗಳು ಶುದ್ಧವಾಗಿರಬೇಕು ಅಂತ ಹೇಳ್ಕೊಂಡು ವಿವೇಕಾನಂದರು ಹೇಳುತ್ತಾರೆ. ನಿನ್ನೆ ಏನಾಗಿದೆ ಅನ್ನುವುದರ ಆಲೋಚನೆಯನ್ನ ಮಾಡಿಕೊಂಡು ನಾಳೆಗಳನ್ನ ಹಾಳು ಮಾಡುವುದರ ಬದಲು ನಮ್ಮ ಒಳಗಡೆ ಇರುವಂತಹ ಅನಂತ ಶಕ್ತಿಯನ್ನ ಅರ್ಥ ಮಾಡಿಕೊಂಡು ನನ್ನ ಒಳಗಡೆ ಇರುವಂತಹ ದೇವರಿಗೆ ನಾನು ಮಾಡುವಂತಹ ಎಲ್ಲವನ್ನು ಸಮರ್ಪಣೆ ಮಾಡಿಕೊಂಡು, ಭಗವಂತ ಕಷ್ಟವೋ ನಷ್ಟವೋ ಸುಖವೋ ನೋವೋ ನಲಿವೋ ಇದೆಲ್ಲವೂ ಸಹ ನಿನಗೆ ಅರ್ಪಿತ ಅನ್ನುವಂತಹ ಆಲೋಚನೆಯನ್ನ ಮಾಡ್ತೇವೆ ಅಂತಾದರೆ ಖಂಡಿತವಾಗಿಯೂ ಸಹ ಭಗವಂತ ಒಲಿಲಿಕ್ಕೆ ಸಾಧ್ಯ ಇದೆ. ಅದನ್ನೇ ಶ್ರೀಕೃಷ್ಣ ಪರಮಾತ್ಮ ಹೇಳುವಂಥದ್ದಲ್ವಾ, ಕರ್ಮಣಿ ಏವ ಅಧಿಕಾರಹತೆ ಮಾ ಫಲೇಶು ಕದಾಚನ. ನಾವು ಕರ್ಮಗಳನ್ನ ಮಾಡ್ತಾ ನನಗೆ ಫಲ ಬೇಕು ಫಲ ಬೇಕು ಫಲ ಬೇಕು ಅಂತ ಹೇಳಿದರೆ ಕರ್ಮದ ಫಲ ನಮಗೇ ಪ್ರಾಪ್ತವಾಗ್ತದೆ. ಅದು ಒಳ್ಳೆಯದೋ ಕೆಟ್ಟದ್ದೋ ಎರಡೂ ಸಹ ನಮಗೆ ಪ್ರಾಪ್ತವಾಗ್ತದೆ. ಆದರೆ ಭಗವಂತ ನಿನ್ನ ನಾಮಸ್ಮರಣೆಯನ್ನ ಮಾಡಿಕೊಂಡು ನಾನು ನನ್ನ ಎಲ್ಲ ಕೆಲಸವನ್ನು ಸಹ ಮಾಡ್ತಾ ಇದ್ದೇನೆ ಅನ್ನುವಂತಹ ಒಂದು ಆಲೋಚನೆಯನ್ನ ಇಟ್ಟುಕೊಂಡು ನಾವು ಕೆಲಸವನ್ನ ಮಾಡುತ್ತೇವೆ ಅಂತಾದರೆ ಫಲವನ್ನು ಭಗವಂತ ಒಳ್ಳೆಯ ರೀತಿಯಲ್ಲಿಯೇ ಕೊಡ್ತಾನೆ. ಹಾಗಾಗಿ ನಾವು ಮಾಡುವಂತಹ ಕೆಲಸಗಳು ನಮ್ಮ ಕಾಲುಗಳಿಗೆ ದೇವರು ಹಾಕಿಕೊಟ್ಟಿರುವಂತಹ ಸಂಕಳೆಗಳ ಕೊಂಡಿಗಳನ್ನು ಬಿಚ್ಚುವಂತಹದ್ದಾಗಿರಬೇಕೇ ಹೊರತು ಆ ಸಂಕೋಳೆಗಳಿಗೆ ಮತ್ತಷ್ಟು ಸಂಕೋಳೆಗಳ ಕೊಂಡಿಯನ್ನು ಸುತ್ತುವಂತಹ ಕೆಲಸಗಳನ್ನು ಮಾಡಬೇಡ ಅಂತ ಹೇಳುವುದರ ಮೂಲಕ ಕರ್ಮಯೋಗದ ಆಚರಣೆಯಿಂದ ಭಗವಂತನ ಪ್ರಾಪ್ತಿಯನ್ನ ನೀನು ಹೇಗೆ ಮಾಡಿಕೊಳ್ಳಬೇಕು ಅಂತ ಹೇಳಿ ಸುಂದರವಾಗಿ ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ. ಒಂದೂರಿನಲ್ಲಿ ಒಬ್ಬ ಕಳ್ಳ ಇರ್ತಾನೆ. ಆ ಕಳ್ಳನಿಗೆ ದರೋಡೆ ಮಾಡುವುದು ಅಂತ ಹೇಳಿದ್ರೆ ರಾತ್ರಿ 12 ಗಂಟೆಗೆ ಶಾರ್ಪ್ ಆಗಿ ತನ್ನ ಮನೆಯಿಂದ ಹೊರಟು ಬೆಳಗ್ಗೆ ತಾನು ಯಾವ ಬೀದಿಯಲ್ಲಿ ಅತ್ಯಂತ ಶ್ರೀಮಂತರ ಮನೆ ಇದೆ ಅಂತ ಹೇಳಿ ನೋಡಿಕೊಳ್ಳುತ್ತಾನೆ, ಆ ಮನೆಗೆ ಹೋಗಿ ದೋಚುವಂತಹದ್ದೇ ಕೆಲಸ. ನವರಾತ್ರಿಯಲ್ಲಿ ಮೊದಲನೇ ದಿವಸ ಆ ಕಳ್ಳ ಇನ್ನೇನು ಮನೆಗಳಿಗೆ ಹೋಗಿ ದೋಚಬೇಕು ಅನ್ನುವಷ್ಟರಲ್ಲಿ ಬೀದಿಯಲ್ಲಿ ಇದ್ದಂತಹ ಒಂದು ದೇವಿ ದೇವಸ್ಥಾನದಲ್ಲಿ ದೇವಿ ಪಾರಾಯಣವನ್ನ ಕೇಳುತ್ತಾನೆ. ಆ ಪಾರಾಯಣವನ್ನ ಮಾಡ್ತಾ ಇದ್ದಂತಹವರು ಬಹಳ ಸುಂದರವಾಗಿ ದೇವಿಯ ರೂಪುರೇಷೆಗಳನ್ನೆಲ್ಲ ವರ್ಣನೆ ಮಾಡಬೇಕಾಗಿದ್ರೆ ಕಳ್ಳನಿಗೆ ಅನ್ನಿಸ್ತದಂತೆ ದೇವತೆಯ ವರ್ಣನೆಯನ್ನ ಬಹಳ ಅದ್ಭುತವಾಗಿ ಮಾಡ್ತಾ ಇದ್ದಾನೆ. ಹೀಗಿರ್ಬೇಕಾಗಿದ್ರೆ ನಾನು ನಾಳೆ ಕಳ್ಳತನ ಮಾಡ್ತೇನೆ, ಇವತ್ತು ದೇವಿ ಪಾರಾಯಣವನ್ನ ಕೇಳುತ್ತೇನೆ ಅಂತ. ಸರಿ, ಪಾರಾಯಣ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಇನ್ನೇನು ದೋಚಲಿಕ್ಕೆ ಅಂತೇಳಿ ಹೋಗಬೇಕಾಗಿದ್ರೆ ಗಂಟೆ ಮೀರಿ ಹೋಗಿತ್ತು, ಸಮಯ ಆಗಿ ಹೋಗಿತ್ತು. ಅವನಿಗೆ ಅನ್ನಿಸ್ತದಂತೆ ಇವತ್ತೇನಾದರೂ ನಾನು ಕಳ್ಳತನ ಮಾಡ್ಲಿಕ್ಕೆ ಹೋಗ್ತೇನೆ ಅಂತಾದರೆ ಜೈಲು 100% ಗ್ಯಾರಂಟಿ. ಸೊ ಇವತ್ತು ನಾನು ಮನೆಗೆ ಹೋಗ್ತೇನೆ, ನಾಳೆ ದಿವಸ ಟ್ರೈ ಮಾಡ್ತೇನೆ ಅಂತ.
ಸರಿ, 2ನೇ ದಿವಸ ಅದೇ ದಾರಿಯಲ್ಲಿ ಬರಬೇಕಾಗಿದ್ರೆ ಮತ್ತದೇ ಭಾಗವತವನ್ನ ಪಾರಾಯಣವನ್ನ ಓದುವಂತಹವರು ಮತ್ತೆ ದೇವಿಯ ಸ್ವರೂಪಗಳನ್ನ ಅವ್ರು ಹೇಳ್ತಾ ಇರಬೇಕಾಗಿದ್ರೆ ಇವನಿಗೆ ಕುತೂಹಲ ಬರುತ್ತೆ. 9 ರೂಪಗಳಂತೆ ಆ ತಾಯಿಗೆ. ಆ ತಾಯಿಯ ಒಂದು ರೂಪವನ್ನ ನೋಡಿ ಆಯ್ತು, 2ನೇ ರೂಪವನ್ನ ಇವತ್ತು ನೋಡ್ತೇನೆ, ಕಳ್ಳತನ ನಾಳೆ ಮಾಡ್ತೇನೆ ಅಂತ ಹೇಳ್ಕೊಂಡು 2ನೇ ರೂಪವನ್ನು ಸಹ ಆಸ್ವಾದಿಸಿದ. 3ನೇ ದಿವಸ ಹೀಗಾಯ್ತು, 4ನೇ ದಿವಸ ಹೀಗಾಯ್ತು, 9ನೆಯ ರಾತ್ರಿಯೂ ಹಾಗೆ ಆದ ನಂತರ 9ನೆಯ ದಿವಸ ದೇವಿ ಪಾರಾಯಣವನ್ನ ಮುಗಿಸಿಕೊಂಡು ಮಂಗಳವನ್ನ ಹಾಡಿದ ನಂತರ ಪಾರಾಯಣವನ್ನ ಮಾಡ್ತಾ ಇದ್ದಂತಹವರು ಮರಳಬೇಕಾಗಿದ್ರೆ ಆ ಕಳ್ಳ ಬಂದು ಕೇಳ್ತಾನಂತೆ, ಅಲ್ಲ ಸ್ವಾಮಿಗಳೇ, 9 ದಿವಸ ನೀವು ದೇವಿಯ ರೂಪವನ್ನ ಅಷ್ಟು ಸುಂದರವಾಗಿ ಹಾಡಿ ಹೊಗಳಿದ್ದೀರಿ, ನಾನೊಬ್ಬ ಕಳ್ಳ, ಆದರೆ ನನಗೆ ದೋಚ್ಲಿಕ್ಕೆ ಮನಸ್ಸಾಗ್ತಾ ಇಲ್ಲ, ನನಗೆ ಆ ದೇವಿಯನ್ನ ನೋಡಬೇಕು ಅಂತ ಅನ್ನಿಸ್ತಾ ಇದೆ, ದೇವಿಯನ್ನ ತೋರಿಸುವುದಕ್ಕೊಂದು ದಾರಿಯನ್ನ ಹೇಳ್ಕೊಡ್ತೀರಾ ಅಂತ. ಪಾರಾಯಣವನ್ನ ಓದ್ತಾರೆ, ಪಾರಾಯಣವನ್ನ ಜನರಿಗೆ ಮಾಡ್ತಾರೆ, ದೇವಿ ಹೇಗಿದ್ದಾಳೆ ಅನ್ನುವಂತಹ ವರ್ಣನೆಯನ್ನು ಮಾಡಿದ್ದಾರೆ. ಆದರೆ ದೇವಿಯನ್ನ ತೋರಿಸ್ಕೊಡಿ, ದೇವಿಗೊಂದು ಅಡ್ರೆಸ್ ಕೊಡಿ ಅಂತ ಹೇಳಬೇಕಾಗಿದ್ರೆ ಪಾರಾಯಣವನ್ನ ಓದಿದಂತಹ ಸ್ವಾಮಿಗಳ ಹತ್ತಿರ ವ್ಯಕ್ತಿಯಲ್ಲಿ ಅಡ್ರೆಸ್ ಗೊತ್ತಿರಲಿಲ್ಲ. ಹೋಗಿ ಹೋಗಿ ಕಳ್ಳ ಒಂದು ವೇಳೆ ನಾನೇನಾದ್ರೂ ಉತ್ತರ ಕೊಡ್ಲಿಲ್ಲ ಅಂತಾದ್ರೆ ನನಗೇನಾದ್ರೂ ಮಾಡ್ತಾನೆ ಅಂತ ಭಯದಲ್ಲಿ ಅವರು ಹೇಳ್ತಾರಂತೆ, ನೋಡಪ್ಪ, ನಿನ್ನೂರಿನಲ್ಲಿ ಇಲ್ಲೇ ದೇವಾಲಯ ಇದೆಯಲ್ವಾ, ಈ ದೇವಾಲಯದಲ್ಲಿ 9 ದಿವಸಗಳಿಂದ ಪೂಜಿತಗೊಂಡಂತಹ ತಾಯಿ ಇವತ್ತು ರಾತ್ರಿ ಸುಮಾರು 12-1 ಗಂಟೆಯ ಹೊತ್ತಿಗೆ ಇದೇ ದೇವಾಲಯದ ಗರ್ಭಗುಡಿಯಿಂದ ಸುಂದರವಾದಂತಹ ಗೆಜ್ಜೆಯನ್ನ ತೊಟ್ಟು ಸಣ್ಣ ಬಾಲಕಿಯ ರೂಪದಲ್ಲಿ ತನ್ನ ಕೂದಲನ್ನೆಲ್ಲ ಕೆಳಗಡೆ ಬಿಟ್ಟುಕೊಂಡು ಚಂದವಾದ ಉದ್ದಲಂಗವನ್ನ ತೊಟ್ಟು ಶಿಶುವಿನ ರೂಪದಲ್ಲಿ ಕೆಳಗಡೆ ಇಳಿತಾಳೆ, ನೀನವಳನ್ನ ನೋಡಬಹುದು ಅಂತ. ಕಳ್ಳನಿಗೆ ಭಾರಿ ಖುಷಿ ಆಯ್ತು. ಆದ್ರೆ ಕಳ್ಳನಿಗೆ ಸಂಸ್ಕೃತ ಗೊತ್ತಿರಲಿಲ್ಲ, ಹೇಗೆ ದೇವಿಯ ಮಂತ್ರದ ಉಚ್ಚಾರಣೆಯನ್ನ ಮಾಡಬೇಕು ಅಂತ ಗೊತ್ತಿರಲಿಲ್ಲ, ದೇವಿಯನ್ನ ಕರೆಯುವುದು ಹೇಗೆ ಅಂತ ಗೊತ್ತಿರಲಿಲ್ಲ. ಹೇಗೆ ಕರಿಬೇಕು ಅಂತ ಕೇಳಬೇಕಾಗಿದ್ರೆ ನಿನಗೆ ಗೊತ್ತಿದ್ದ ರೀತಿಯಲ್ಲಿ ಅಮ್ಮ 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 ಅಂತ ಕರಿ, ಅಮ್ಮ ಬರ್ತಾಳೆ ಅಂತ. ಅವ್ರಿಗೆ ಗೊತ್ತಿತ್ತು ದೇವಿ ಬರುವುದಿಲ್ಲ ಅಂತ, 100% ಶ್ಯೂರ್ ಇತ್ತು. ಕಳ್ಳನಿಗೆ ಗೊತ್ತಿರಲಿಲ್ಲ. ಅವ್ರು ಹೇಳಿದ್ದೇ ಸತ್ಯ ಆಗಿತ್ತು. ಕಳ್ಳ ಆ ದೇವಾಲಯದ ಗರ್ಭಗುಡಿಯ ಸರಿಯ ಎದುರಿನ ಒಂದು ಮರದ ಕೆಳಗಡೆ ಕುಳಿತುಕೊಂಡು 1 ಗಂಟೆ ಆಗ್ಲಿಕ್ಕೆ ಕಾಯ್ತಾನೆ. 12 ಗಂಟೆ ಆಯಿತು. ದೇವಿ ದೇವಿ ಅಮ್ಮ ಅಮ್ಮ ಅಂತ ಆತ ಪ್ರಾರ್ಥನೆ ಮಾಡ್ತಾನೆ, ದೇವಿ ಬರ್ತಾ ಇಲ್ಲ. 1 ಗಂಟೆಗೆ 5 ನಿಮಿಷ ಆಯಿತು, ದೇವಿ ಬರಲಿಲ್ಲ. ಸುಮಾರು 1 ಗಂಟೆಯಷ್ಟರ ಹೊತ್ತಿಗೆ ಎದುರಿನ ದೇವಾಲಯದಿಂದ ಒಂದು ಸಣ್ಣ ಹುಡುಗಿ ತ್ರಿಶೂಲವನ್ನ ಧರಿಸಿಕೊಂಡು ಕೆಳಗಡೆ ಇಳಿತಾ ಇದ್ಲು. ಈ ಕಳ್ಳನಿಗೆ ಅಮ್ಮ 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 ಅಂತ ಹೇಳ್ತಾ ಇದ್ದಂತಹವನಿಗೆ ಸಾಕ್ಷಾತ್ ದೇವಿಯ ಎದುರುಗಡೆಯಲ್ಲಿ ಬರಬೇಕಾಗಿದ್ದರೆ ದೇವಿಯನ್ನ ಕಂಡಂತಹ ನಾನು ಧನ್ಯ ಅನ್ನುವಂತಹ ಆಲೋಚನೆ ಬರ್ತದೆ. ಆ ಮಗುವಿನ ಹತ್ತಿರ ಹೋಗ್ತಾನೆ, ಆ ಮಗುವನ್ನ ಅಪ್ಪಿ ಮುದ್ದಾಡಿ ಆ ಮಗುವಿನ ಪಾದಗಳಲ್ಲಿ ತನ್ನ ತಲೆಯನ್ನ ಇಟ್ಟುಕೊಂಡು ಪಾಪಗಳನ್ನ ಕಳಿ ಅಂತ ಹೇಳಿಕೊಂಡು ಆಶೀರ್ವಾದವನ್ನ ಬೇಡ್ತಾನೆ. ಇದೇ ವಿಷಯವನ್ನ ಹೋಗಿ ಆ ಭಾಗವತ ಪುರಾಣವನ್ನ, ಆ ದೇವಿ ಪಾರಾಯಣವನ್ನ ಮಾಡಿದಂತಹವರಲ್ಲಿ ಹೋಗಿ ಕೇಳಬೇಕಾಗಿದ್ರೆ ಆ ವ್ಯಕ್ತಿ ಮೊದಲಿಗೆ ನಂಬಲಿಲ್ಲ, ಆ ನಂತರ ನಂಬ್ತಾರಂತೆ. ಆಗ ಅವರೊಂದು ಮಾತನ್ನ ಹೇಳ್ತಾರಂತೆ, ನೀನು ಕಳ್ಳ, ನಾನು ದೇವಿ ಪಾರಾಯಣವನ್ನ ಇಷ್ಟು ವರ್ಷಗಳಿಂದ ನಡೆಸಿಕೊಂಡು ಬಂದವನು, ನನಗೆ ಸಾಕ್ಷಾತ್ಕಾರವಾಗದೇ ಇರುವಂತಹ ದೇವಿ ನಿನಗೆ ಒಲಿದಿದ್ದಾಳೆ ಅಂತ ಹೇಳಿದರೆ ಅದಕ್ಕೆ ಕಾರಣ ನಿನ್ನ ಮನಸ್ಸಿನ ಒಳಗಡೆ ಆ ದೇವಿಯನ್ನ ಕಾಣಲೇಬೇಕು ಅನ್ನುವಂತಹ ಇಚ್ಛೆ ಒಂದಿತ್ತು. ಇಚ್ಛೆಗಿಂತ ಮಿಗಿಲಾಗಿ ಆ ತಾಯಿಯನ್ನ ಶಿಶುವಿನ ರೂಪದಲ್ಲಿ ನೀನು ಅಪ್ಪಿ ಮುದ್ದಾಡಿ ಪಾಪಗಳನ್ನ ಕಳೆಯಬೇಕು ಅನ್ನುವಂತಹ ಆಲೋಚನೆ ಇತ್ತು. ಹಾಗಾಗಿ ನಿನಗೆ ದೇವಿಯ ಸಾಕ್ಷಾತ್ಕಾರ ಆಯಿತು. ಭಕ್ತಿ, ಹಣ ಇವೆಲ್ಲದಕ್ಕಿಂತ ಮುಖ್ಯವಾದದ್ದು ದೇವರ ಕಡೆಗೆ ನಮಗಿರುವಂತಹ ಪ್ರೀತಿ. ಆ ಪ್ರೀತಿಯೇ ಭಕ್ತಿಯಾದಾಗ ನಾವು 1 ಸಲ ಅಮ್ಮ ಅಂತ ಕರೆದರೆ ಸಾಕು, ಆ ಪರಾಶಕ್ತಿ ಎದುರಿಗೆ ಪ್ರತ್ಯಕ್ಷ ಆಗಿಯೇ ಆಗ್ತಾಳೆ ಅಂತ ಹೇಳ್ಕೊಂಡು ಅವರು ಹೇಳುತ್ತಾರೆ. ಎಷ್ಟು ಅದ್ಭುತವಾದಂತಹ ಮಾತು. ವಿವೇಕಾನಂದರು ಹೇಳುತ್ತಾರೆ, ನೀನು ಬೇಟೆ ಆಡಬೇಕು ಅಂತಿದ್ದರೆ ಇಲ್ಲಿ ಮೊಸಳೆ, ಈ ಮೊಲಗಳನ್ನೆಲ್ಲ ಬೇಟೆ ಆಡಬೇಡ. ಬೇಟೆ ಆಡುವುದಿದ್ದರೆ ನೀನು ಘೇಂಡಾಮೃಗವನ್ನೇ ಬೇಟೆ ಆಡಬೇಕು. ನೀನ್ ದರೋಡೆ ಮಾಡ್ಲಿಕ್ಕೆ ಹೋಗ್ತೀಯಾ? ದರೋಡೆ ಮಾಡಬೇಕಾಗಿದ್ರೆ ಚಿಲ್ಲರೆ ಪಲ್ಲರೆ ವ್ಯವಹಾರಗಳನ್ನ ಮಾಡಿ ಶ್ರೀಮಂತನಾಗುವಂತಹ ಕನಸನ್ನ ಇಟ್ಟುಕೊಂಡಂತಹ ಸಾಮಾನ್ಯನ ಮನೆಯನ್ನ ದರೋಡೆ ಮಾಡಬೇಡ. ದರೋಡೆ ಮಾಡಬೇಕು ಅಂತ ಇದ್ದರೆ ರಾಜನ ಬೊಕ್ಕಸವನ್ನ ದರೋಡೆ ಮಾಡು. ಪ್ರೀತಿಸಬೇಕು ಅಂತ ಹೇಳಿದ್ದರೆ ನಿನ್ನನ್ನ ಸ್ಮಶಾನದವರೆಗೆ ಮಾತ್ರ ಬರುವ
ಅನ್ನುವಂತಹ ಮಕ್ಕಳು ಹೆಂಡತಿಯನ್ನ ಪ್ರೀತಿಸುವಂತಹದ್ದಲ್ಲ. ಪ್ರೀತಿಸಬೇಕು ಅಂತ ಇದ್ದರೆ ಆ ತಾಯಿಯನ್ನ ಪ್ರೀತಿಸು. ಕರೆದಾಗ ಬರುವಂತಹ ಸ್ಮಶಾನದಿಂದ ಮತ್ತೆ ಭವಸಾಗರವನ್ನ ದಾಟಿಸುವುದಕ್ಕೆ ಬೇಕಾದಂತಹ ಪ್ರೀತಿಯನ್ನ ಕೊಡುವಂತಹ ತಾಯಿಯ ಪ್ರೀತಿಯನ್ನ ಗಳಿಸುವುದಕ್ಕೆ ಭಕ್ತಿಯೋಗವೇ ಮುಖ್ಯ ಅಂತ ಹೇಳ್ಕೊಂಡು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ನಮಗೆಲ್ಲ ಕಷ್ಟ ಬರ್ತದೆ ಬದುಕಿನಲ್ಲಿ. ನಾವು ಕಷ್ಟ ಬರಬೇಕಾಗಿದ್ರೆ ದೇವರಿಲ್ಲ ಅನ್ನುವಂತಹ ಆಲೋಚನೆಗೆ ಬಂದು ಅಲ್ಲೇ ಒಂದು ಶರ ಬಿಟ್ಟು ಬಿಡ್ತೇವೆ. ಇಷ್ಟೆಲ್ಲ ಪೂಜೆ ಮಾಡ್ತೇವೆ, ಇಷ್ಟೆಲ್ಲ ಪುನಸ್ಕಾರ ಮಾಡ್ತೇವೆ, ಆರಾಧನೆಯನ್ನ ಮಾಡ್ತೇವೆ. ಇದೆಲ್ಲ ಮಾಡಿದ ನಂತರವೂ ಸಹ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅರ್ಚನೆಯನ್ನ ಮಾಡಿ, ಸೇವೆಯನ್ನ ಮಾಡಿ, ಹುಂಡಿ ಒಂದಷ್ಟು ಕಾಸನ್ನ ಹಾಕಿ, ಬೇಕಿದ್ದರೆ ವಜ್ರದ ಕಿರೀಟವನ್ನ ಸಮರ್ಪಣೆ ಮಾಡಿದ ನಂತರವೂ ಸಹ ಕಷ್ಟ ಯಾಕೆ ಬರ್ತದೆ ಅಂತ ನಮಗೆಲ್ಲ ಒಂದು ಪ್ರಶ್ನೆ ಬರ್ತದೆ. ಆದರೆ ಭಗವಂತನನ್ನ ಕಷ್ಟಕರ್ತ ಅಂತಲೂ ಕರೀತಾರೆ, ಕಷ್ಟಹರ್ತ ಅಂತಲೂ ಕರೀತಾರೆ, ವಿಘ್ನಕರ್ತ ಅಂತಲೂ ಕರೀತಾರೆ, ವಿಘ್ನಹರ್ತ ಅಂತಲೂ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ, ನಮಗೆ ಯಾವುದೇ ಒಂದು ಪರೀಕ್ಷೆಯಲ್ಲಿ ರ್ಯಾಂಕ್ ಸಿಗಬೇಕು ಅಂತಾದರೆ ನಾವು ಪರೀಕ್ಷೆಯನ್ನ ಎದುರಿಸಲೇಬೇಕು. ಬದುಕಿನಲ್ಲಿ ಭಗವಂತನ ಪ್ರಾಪ್ತಿ ಆಗಬೇಕು ಅಂತಾದರೆ ಭಗವಂತ ನೀಡುವಂತಹ ಎಲ್ಲ ಕಷ್ಟಗಳನ್ನ ನಾವು ಅನುಭವಿಸಬೇಕು. ಎಷ್ಟರ ಮಟ್ಟಿಗೆ ಅನುಭವಿಸಬೇಕು ಅಂತ ಹೇಳಿದರೆ, ಎಷ್ಟು ಕಷ್ಟವನ್ನ ನನಗೆ ಕೊಡ್ತೀಯ, ಆ ಎಲ್ಲ ಕಷ್ಟವನ್ನ ನನಗೆ ಕೊಡು. ಆದರೆ ಆ ಕಷ್ಟವನ್ನ ಪರಿಹರಿಸುವುದಕ್ಕೆ, ಆ ಕಷ್ಟದಿಂದ ಮೇಲೆದ್ದು ಮತ್ತೆ ನಾನು ಟಿಸಿಲೊಡೆಯುವುದಕ್ಕೆ ದಯವಿಟ್ಟು ನೀನು ನನ್ನ ಜೊತೆಯಲ್ಲಿ ಇರು ಅನ್ನುವಂತಹ ಒಂದು ಆಶೀರ್ವಾದವನ್ನ ನಾವು ಅವಳ ಹತ್ರ ಬಿಡ್ತೇವೆ ಅಂತಾದರೆ ಖಂಡಿತವಾಗಿಯೂ ಸಹ ಆ ತಾಯಿ ಬಂದೇ ಬರ್ತಾಳೆ. ಯಾಕೆ ಅಂತ ಹೇಳಿದರೆ, ಕಲಿಯುಗದಲ್ಲಿ ದುರ್ಗೆ ಒಲಿದಷ್ಟು ಬೇಗ ಮತ್ತಾರೂ ಒಲಿಯುವುದಿಲ್ಲ ಅಂತ ಹೇಳುತ್ತಾರೆ. ಯಾಕೆ ಅಂತ ಹೇಳಿದರೆ, ಮಕ್ಕಳು ಬಿದ್ದಾಗ ಅಪ್ಪ ಅಮ್ಮ ಇಬ್ಬರೂ ಒಟ್ಟಿಗೆ ಇದ್ದರೂ ಸಹ ಮಗುವಿನ ಬಾಯಿಯಲ್ಲಿ ಬರುವಂತಹ ಮೊದಲ ಮಾತು ಅಮ್ಮ, ಮತ್ತು ಮಗು ಬಿದ್ದಾಗ ಮೊದಲಿಗೆ ಓಡಿ ಬರುವವಳು ಅಮ್ಮ. ಕಷ್ಟ ಅಂತ ಒಂದಿದ್ದಾಗ ಅಮ್ಮ ಅಂತ ಕರೆದರೆ ಸಾಕು, ಅಲ್ಲೊಂದು ಭಕ್ತಿ, ಅಲ್ಲೊಂದು ಪ್ರೀತಿ ಇದ್ದರೆ ಸಾಕು, ಭವಸಾಗರವನ್ನ ದಾಟಿಸುವುದಕ್ಕೆ ಆ ಶಿವೆ ನಿನಗೊಂದು ದಾರಿಯನ್ನ ತೋರ್ತಾಳೆ ಅನ್ನುವಂತಹ ಅದ್ಭುತವಾದಂತಹ ಆಲೋಚನೆಯನ್ನ ಭಕ್ತಿಯೋಗದ ಮೂಲಕ ಭಗವಂತನ ಪ್ರಾಪ್ತಿ ಅನ್ನುವ ವಿಚಾರವನ್ನ ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ. ನಾವೆಲ್ಲ ಭೂಮಿಗೆ ಬರಬೇಕಾಗಿದ್ದರೆ ಹೇಗೆ ಬರ್ತೇವೆಯೋ, ಭೂಮಿಯಿಂದ ಹೋಗ್ಬೇಕಾಗಿದ್ರು ನಾವು ಅದೇ ಥರ ಹೋಗ್ತೇವೆ ಅಂತಿರ್ತೇವೆ. ಆದರೆ ನಾವು ಬರುವಾಗ ಉಸಿರಿನ ಜೊತೆಯಲ್ಲಿಯೇ ನಮ್ಮ ಸಾವು ಯಾವಾಗ ಅನ್ನುವುದನ್ನು ಫಿಕ್ಸ್ ಮಾಡಿಕೊಂಡೇ ಬರ್ತೇವೆ. ಆದರೆ ಬಹಳ ಅಚ್ಚರಿಯ ವಿಷಯ ಏನು ಅಂತ ಹೇಳಿದ್ರೆ, ನಮಗೆಲ್ಲರಿಗೂ ಸಹ ಗೊತ್ತಿದೆ, ನಾವು ಯಾರೂ ಸಹ ಶಾಶ್ವತ ಅಲ್ಲ. ಇವತ್ತಲ್ಲ ನಾಳೆ, ನಾಳೆಯಲ್ಲ ನಾಡಿದ್ದು, ಯಾವತ್ತಾದರೂ ಸಹ ನಾವು ಹೋಗಲೇಬೇಕು ಅನ್ನುವಂತಹ ಆಲೋಚನೆ ಇದ್ದೇ ಇದೆ. ಆದರೆ ನಮ್ಮ ಬದುಕಿನಲ್ಲಿ ಈ ಆಲೋಚನೆಯನ್ನ ಮಾಡಬೇಕಾಗಿದ್ರೆ ತುಂಬಾ ನೋವು ಅಂತ ಅನ್ನಿಸ್ತದೆ. ಅಯ್ಯೋ, ನನ್ನ ಜೊತೆ ಇದ್ದಂತಹ ಅಪ್ಪನನ್ನ, ನನ್ನ ಜೊತೆ ಇದ್ದಂತಹ ಅಮ್ಮನನ್ನ, ಅಣ್ಣನನ್ನ, ಅಕ್ಕನನ್ನ, ತಂಗಿಯನ್ನ, ಹೆಂಡತಿಯನ್ನ, ಮಕ್ಕಳನ್ನ, ಇವರೆಲ್ಲರನ್ನ ಬಿಟ್ಟು ಒಂದಲ್ಲ ಒಂದು ದಿವಸ ಈ ಭೂಮಿಯನ್ನ ಬಿಟ್ಟು ನಾನು ಹೋಗಬೇಕಲ್ಲ ಅಂತ. ಆದರೆ ಬದುಕಿನ ಆಲೋಚನೆಗಳು ಹೇಗಿರಬೇಕು ಅಂತ ಹೇಳಿದರೆ, ಸಾವಿಗೆ ಹೆದರಿಕೊಂಡು ಬದುಕನ್ನ ಬದುಕಬೇಕು ಅಥವಾ ಸಾವು ಬರುವಲ್ಲಿಯವರೆಗೆ ಬದುಕಬೇಕು ಅನ್ನುವಂತಹ ಆಲೋಚನೆ ನಮ್ಮಲ್ಲಿರಬೇಕು. ಈ ವಿವೇಚನೆಯನ್ನ ಮಾಡುವುದಕ್ಕೆ ವಿವೇಕಾನಂದರು ಹಾಕಿಕೊಟ್ಟಂತಹ ಮಾರ್ಗ ಅದು ಜ್ಞಾನಯೋಗ. ನಾಳೆಯ ದಿವಸದ ಆಲೋಚನೆಗಳನ್ನ ಮಾಡುವುದರ ಬದಲು ಇವತ್ತು ನಾವು ಬದುಕಬೇಕು ಅನ್ನುವಂತಹ ಕಲ್ಪನೆ, ಇವತ್ತು ನಾನು ಹೇಗೆ ಬದುಕಬೇಕು ಅಂತ ಹೇಳಿದರೆ, ಕನ್ನಡಿಯ ಎದುರುಗಡೆಯಲ್ಲಿ ನಿಂತುಕೊಂಡು ನಾನು ಯಾರು, ಹೂ ಆಮ್ ಐ ಅನ್ನುವಂತಹ ಪ್ರಶ್ನೆಯನ್ನ ನಮಗ್ ನಾವು ಹಾಕಿಕೊಳ್ಳುತ್ತೇವೆ ಅಂತಾದರೆ ಸಾವಿನ ಭಯದಿಂದ ಕಳಚಿಕೊಳ್ಳುವಂತಹ ಜ್ಞಾನ ನಮಗೆ ಸಿಗ್ತದೆ ಅಂತ ಹೇಳಿ ವಿವೇಕಾನಂದರು ಹೇಳುತ್ತಾರೆ. ನಾವೆಲ್ಲ ನಮ್ಮ ದೇಹದ ಬಗ್ಗೆ ಬಹಳ ಸುಂದರವಾದಂತಹ ಆಲೋಚನೆಯನ್ನ, ಕಲ್ಪನೆಯನ್ನ ಇಟ್ಕೊಳ್ತೇವೆ. ಯಾವುದೋ ಒಂದು ಆಡ್ ಅಲ್ಲಿ ಐಶ್ವರ್ಯ ರೈ ಬಂದು ಫೇರ್ ಅಂಡ್ ಲವ್ಲಿ ಹಚ್ಚಿ ಮುಖದ ಕಲೆಗಳು ಮಾಯವಾಗಿ ಕಾಂತಿಯುತವಾಗ್ತದೆ ಅಂತ ಹೇಳಿದರೆ, ನಾಳೆ ದಿವಸ ಬಿದ್ದು ಹೋಗುವಂತಹ ದೇಹಕ್ಕೆ ನಾವು ಫೇರ್ ಅಂಡ್ ಲವ್ಲಿಯನ್ನ ಹಚ್ತೇವೆ. ಯಾರೋ ಒಬ್ಬ ನಟಿ ಬಂದು ಈ ಪ್ರಾಡಕ್ಟ್ ಅನ್ನ ನೀವು ಹಚ್ಚಿಕೊಳ್ಳಿ, ನೀವು ಸುಂದರವಾಗಿ ಕಾಣ್ತೀರಿ, 24 ಗಂಟೆಗಳ ಕಾಲ ವಾಟರ್ ಪ್ರೂಫ್ ಮೇಕಪ್ ಅಂತ ಹೇಳಿಕೊಂಡ್ರೆ ಅದನ್ನ ಮೆತ್ತಿಕೊಂಡು ಈ ದೇಹವನ್ನ ನಾವು ಚಂದ ಕಾಣಿಸುವುದಕ್ಕೆ ಹೋಗ್ತೇವೆ. ಆದರೆ ಆಲೋಚನೆ ಮಾಡಬೇಕು, ಇಂದಲ್ಲ ನಾಳೆ, ನಾಳೆಯಲ್ಲ ನಾಡಿದ್ದು, ನಾಡಿದ್ದಲ್ಲ ಅದರ ಆಚೆ ನಾಡಿದ್ದು ಬಿದ್ದು ಹೋಗುವಂತಹ ಈ ದೇಹವನ್ನ ಸುಂದರವಾಗಿ ಇರಿಸಿಕೊಳ್ಳುವುದರ ಬದಲು ಅದರ ಒಳಗಡೆ ಅನಾದಿಯಾಗಿರುವಂತಹ, ಶಾಶ್ವತವಾಗಿರುವಂತಹ ನನ್ನನ್ನು ನಾನು ಕಂಡುಕೊಳ್ಳುತ್ತೇನೆ ಅಂತಾದರೆ
ಆ ನನ್ನನ್ನು ಕಂಡುಕೊಂಡಾಗ ಭಗವಂತನ ಪ್ರಾಪ್ತಿಯಾಗ್ತದೆ ಅಂತ. ನಮ್ಮೆಲ್ಲ ಸಮುದಾಯಗಳಲ್ಲಿ ನಾವು ದೇವರ ಆರಾಧನೆಯನ್ನು ಮಾಡಬೇಕಾಗಿದ್ರೆ ಆ ಕಲಶದಲ್ಲಿಯೋ ಮೂರ್ತಿಯಲ್ಲಿಯೋ ಭಗವಂತನಿಗೊಂದು ಪ್ರಾಣ ಪ್ರತಿಷ್ಠೆಯನ್ನು ಮಾಡ್ತೇವೆ. ಆ ಪ್ರಾಣ ಪ್ರತಿಷ್ಠೆಯನ್ನ ಮಾಡಬೇಕಾಗಿದ್ರೆ ಎಲ್ಲೆಲ್ಲೋ ಇರುವಂತಹ ಒಂದು ಆತ್ಮವನ್ನ ಪ್ರತಿಷ್ಠೆ ಆಗುವಂತ ನಾವು ಹೇಳುವುದಿಲ್ಲ. ನನ್ನೊಳಗಿನ ಪ್ರಾಣವನ್ನ ನಿನಗೆ ನಾನು ಆವಾಹನೆ ಮಾಡ್ತಾ ಇದ್ದೇನೆ ಅನ್ನುವಂತಹ ಆಲೋಚನೆಗಳು. ಹಾಗಿದ್ರೆ ನನ್ನ ಪ್ರಾಣವನ್ನ ನಾನು ಆ ಮೂರ್ತಿ ಕೊಟ್ಟರೆ ನಾನು ಸತ್ತು ಹೋಗ್ಬೇಕಿತ್ತಲ್ವಾ? ಅದನ್ನೇ ಸ್ವಾಮಿ ವಿವೇಕಾನಂದರು ಹೇಳುವಂತಹದ್ದು. ಅನಂತದಿಂದ ಅನಂತವನ್ನ ಕಳೆದಾಗ ಉಳಿಯುವಂತಹದ್ದು ಅನಂತ. ಅದನ್ನೇ ಇವತ್ತಿನ ಮ್ಯಾಥಮೆಟಿಕ್ಸ್ ಹೇಳುವುದು ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ದಟ್ ಇಸ್ ಈಕ್ವಲ್ ಟು ಇನ್ಫಿನಿಟಿ ಅನ್ನುವಂತಹ ಆಲೋಚನೆ. ಅದನ್ನೇ ವಿವೇಕಾನಂದರು ಹೇಳಿದ್ದು. ನೀವೆಲ್ಲ ಯುವಕರೇನಿದ್ದೀರಾ, ನೀವೆಲ್ಲ ಭಾರತೀಯರೇನಿದ್ದೀರಾ, ಯಾರೂ ಸಹ ಕುರಿಯ ಮರಿಗಳಲ್ಲ, ಪ್ರತಿಯೊಬ್ಬನೂ ಸಹ ಸಿಂಹದ ಮರಿಯೇ. ನಿಮ್ಮ ಒಳಗಡೆ ಇರುವಂತಹ ಸಿಂಹ ತತ್ವವನ್ನ ನೀವು ಬಡಿದೆಚ್ಚರಿಸಿದಾಗ ನಿನ್ನನ್ನ ನೀನು ಯಾರು 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 ಅನ್ನುವಂತಹ ಪ್ರಶ್ನೆಯನ್ನ ನಿನಗೆ ನೀನು ಹಾಕಿಕೊಂಡಾಗ ನಿನ್ನೊಳಗಿರುವ ನಿನ್ನ ಅನಂತ ಶಕ್ತಿಯ ರೂಪದ ಪ್ರದರ್ಶನ ನಿನಗಾಗ್ತದೆ. ಆ ಪ್ರದರ್ಶನ ಆದಾಗಲೇ ಜ್ಞಾನಯೋಗದ ಮೂಲಕ, ಜ್ಞಾನದ ಮೂಲಕ ಭಗವಂತನ ಪ್ರಾಪ್ತಿಯನ್ನ ಹೊಂದಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ. ಇದೆಲ್ಲವೂ ಸಹ ಥಿಯಾರಿಟಿಕಲಿ ಅವ್ರು ಹೇಳಿದ್ರೆ, ಕೊನೆಯದಾಗಿ ರಾಜಯೋಗದ ಮೂಲಕ ಪ್ರಾಕ್ಟಿಕಲ್ ಆಗಿ ಹೇಗೆ ಭಗವಂತನ ಪ್ರಾಪ್ತವಾಗುವುದು ಅನ್ನುವಂತಹ ಆಲೋಚನೆ ಇವತ್ತು ವಿಜ್ಞಾನ ಹೇಳುತ್ತದೆ. ಇವತ್ತು ವಿಜ್ಞಾನ ಯಾವುದನ್ನ ಹೇಳುತ್ತದೆಯೋ ಅದನ್ನೇ ವಿವೇಕಾನಂದರು ರಾಜಯೋಗ ಅಂತ ಕರೆದ್ರು, ಪತಂಜಲಿಯವರು ಯೋಗ ಸೂತ್ರ ಅಂತ ಕರೀತಾರೆ. ಇವತ್ತು ವಿಜ್ಞಾನ ಹೇಳುತ್ತದೆ ನೀರಿಗೆ ಜೀವವಿದೆ. ಎಷ್ಟೋ ಕಾಲದ ಹಿಂದಿನಿಂದ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಜ್ಜ ಎಲ್ಲ ಪೂಜೆ ಮಾಡಬೇಕಾಗಿದ್ರೆ ಒಂದು ಪಂಚಪಾತ್ರೆಯಲ್ಲಿ ನೀರನ್ನ ತಂದು ದೇವರ ಮುಂದುಗಡೆ ಇಟ್ಟುಕೊಂಡು ಅದಕ್ಕೆ ಮಂತ್ರದಿಂದ ಆ ನೀರನ್ನ ತೀರ್ಥವನ್ನಾಗಿ ಮಾಡ್ತಾ ಇದ್ರು. ಕಾರಣ ಏನು ಅಂತ ಹೇಳಿದ್ರೆ, ಮನಸ್ಸಿನ ಶಕ್ತಿಯಿಂದ ಹೊರಗಿನ ಶಕ್ತಿಯನ್ನು ಬದಲಾಯಿಸುವುದಕ್ಕೆ ಸಾಧ್ಯ ಇದೆ. ಅದನ್ನೇ ರಾಜಯೋಗ ಹೇಳುವಂತಹದ್ದು. ನಿನ್ನ ಮನಸ್ಸಿನಲ್ಲಿ ಅನಂತ ಶಕ್ತಿ ಇದೆ. ಆ ಮನಸ್ಸಿನ ಒಳಗಡೆ ಇರುವಂತಹ ಶಕ್ತಿಯಿಂದ ಹೊರಗಡೆಯ ಜಗತ್ತನ್ನು ನೀನು ಬದಲಾಯಿಸು ಅನ್ನುವಂತಹ ಆಲೋಚನೆ. ಕೊನೆಯ ಒಂದು ಕಥೆಯನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ರಾಜಯೋಗ ಅಂತ ಹೇಳಬೇಕಾಗಿದ್ರೆ ನನ್ನ ನೆನಪಿಗೆ ಬರುವಂಥದ್ದು ಒಂದು ಕಥೆ. ಒಬ್ಬ ಮಹಿಳೆ ಇರ್ತಾಳೆ. ಆಕೆ ಬಿದ್ದು ಅವರಿಗೆ ಏಳ್ಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ಪರಿಸ್ಥಿತಿಯನ್ನ ತಲುಪಬೇಕಾಗಿದ್ರೆ ಎಲ್ಲಾ ಡಾಕ್ಟರ್ಸ್ ಅನ್ನ ಮೀಟ್ ಮಾಡಿ ಆಯ್ತು. ಎಲ್ಲಾ ಡಾಕ್ಟರ್ಸ್ ಹೇಳ್ತಾರೆ ಈ ಕಾಯಿಲೆಯನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಏನ್ ಕಾಯಿಲೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ. ಬೆಡ್ ರೆಸ್ಟ್ ಬೇಕು ಅಂತ ಹೇಳ್ತಾರೆ. ಸ್ಟೀರಾಯ್ಡ್ಸ್ ಕೊಡೋದು ಬೇಡ, ಪೇನ್ ಕಿಲ್ಲರ್ಸ್ ಕೊಡೋದು ಬೇಡ, ನೋವನ್ನ ಅನುಭವಿಸಬೇಕು ಅಂತ ಹೇಳ್ತಾರೆ. 1 ವರ್ಷಗಳ ಕಾಲ ಆ ಮಹಿಳೆ ನೋವನ್ನ ಅನುಭವಿಸ್ತಾರೆ. ಕೊನೆಯದಾಗಿ ಯಾರೋ ಒಬ್ಬರು ಪ್ರಾಣಿಕ್ ಹೀಲರ್ ಸಿಗ್ತಾರೆ. ಅವ್ರು ಹೇಳ್ತಾರೆ ಮದ್ದಿನಿಂದ ಕಡಿಮೆ ಆಗದೆ ಇರುವಂತಹದ್ದನ್ನ ಮನಸ್ಸು ಕಡಿಮೆ ಮಾಡ್ತದೆ ಅಂತ ಹೇಳ್ಕೊಂಡು ಮನಸ್ಸಿಗೆ ಆಲೋಚನೆಯನ್ನ ಕೊಡ್ತಾರೆ. ನಿಮ್ಮ ಜೀವಕ್ಕೆ ನಿಮ್ಮನ್ನ ಉಳಿಸಿಕೊಳ್ಳುವಂತಹ ಎಲ್ಲವೂ ಶಕ್ತಿ ಇದೆ. ಆ ಶಕ್ತಿಯನ್ನ ನೀವು ನಿಮ್ಮ ಮನಸ್ಸಿನಲ್ಲಿ ಉತ್ಪಾದನೆ ಮಾಡಬೇಕಾಗಿದೆ ಅಂತ ಹೇಳ್ಕೊಂಡು ಪೇನ್ ಜಾಸ್ತಿ ಆಯಿತು. ಡಾಕ್ಟರ್ ಹತ್ರ ಟೆಸ್ಟಿಗೆ ಹೋಗಬೇಕಾಗಿದ್ರೆ ಹಿಮೋಗ್ಲೋಬಿನ್ 6 ಅಲ್ಲಿದೆ ಅಂತ ಹೇಳಿದ್ರು. ಬ್ಲಡ್ ಕೊಡಿ ಅಂತ ಹೇಳಿದ್ರು. ಬ್ಲಡ್ ಕೊಡಬೇಕಾಗಿದ್ರೆ ಆ ಮಹಿಳೆಗೆ ಅನ್ನಿಸಿದ್ದು ಒಂದೇ, ನನ್ನ ದೇಹದಲ್ಲಿ ಇನ್ಯಾರದ್ದೋ ಬ್ಲಡ್ ಹರಿಸುವುದು ಅಂತ ಹೇಳಿದ್ರೆ ಅದೆಷ್ಟು ಏನೋ ಒಂಥರ ನನಗೆ ಅಸಮಂಜಸ ಅಂತ ಅನ್ನಿಸ್ತದೆ ಅಂತ ಹೇಳಿಕೊಂಡು ಡಾಕ್ಟರ್ 4 ರಿಂದ 5 ಬಾಟಲ್ ಬ್ಲಡ್ ಬೇಕು ಅಂತ ಹೇಳಬೇಕಾಗಿದ್ರೆ ಆ ಮಹಿಳೆ ಒಂದೇ ಒಂದು ಬಾಟಲ್ ಬ್ಲಡ್ ಅನ್ನ ತೆಗೆದುಕೊಂಡು ನನಗಿನ್ನು ಹೊರಗಿನ ಬ್ಲಡ್ ಬೇಡ ಅಂತ ಹೇಳ್ತಾರೆ. ಆಗ ಮತ್ತೆ ಅದೇ ಪ್ರಾಣಿಕ್ ಹೀಲರ್ ಹೇಳ್ತಾರೆ, ನಿಮ್ಮ ರಕ್ತವನ್ನ ಉತ್ಪಾದಿಸುವಂತಹ ಶಕ್ತಿ ನಿಮ್ಮ ಮನಸ್ಸಿಗಿದೆ, ನಿಮ್ಮ ಅಸ್ಥಿಮಜ್ಜೆಗಿದೆ. ನಿಮ್ಮ ಮನಸ್ಸಿಗೆ ನೀವು ದಿನಾಲೂ ಹೇಳಿ, ನಿಮ್ಮ ಮನಸ್ಸಿಗೆ ನೀವು ದಿನಾಲೂ ಹೇಳಿ, ನನ್ನ ಅಸ್ಥಿಮಜ್ಜೆಗೆ ನನ್ನ ದೇಹದಲ್ಲಿ ರಕ್ತವನ್ನ ಉತ್ಪಾದಿಸುವಂತಹ ಶಕ್ತಿ ಇದೆ. ನನ್ನ ಗಂಡನನ್ನ ನನ್ನ ಮಕ್ಕಳನ್ನ ನೋಡಿಕೊಳ್ಳಬೇಕು ಅಂತಾದ್ರೆ ನಾನು ಮಂಚದಿಂದ ಮೇಲೆದ್ದು ಬರಬೇಕು ಅನ್ನುವುದನ್ನ ನಿರಂತರವಾಗಿ ನೀವು ಹೇಳುತ್ತಾ ಇರಿ. ಖಂಡಿತವಾಗಿಯೂ ಇನ್ಯಾವುದೇ ರೀತಿಯ ಬ್ಲಡ್ ಅನ್ನ ನಿಮಗೆ ಕೊಡದೆ ನಿಮ್ಮನ್ನ ಎದ್ದು ನಿಲ್ಲಿಸುವಂತಹ ಜವಾಬ್ದಾರಿ ನಿಮ್ಮ ಮನಸ್ಸಿನದ್ದು ಅಂತ ನಿರಂತರವಾಗಿ 1 ತಿಂಗಳುಗಳ ಕಾಲ ಅವ್ರು ಮಾಡಿದ್ದದೇ, ನನ್ನ ಮನಸ್ಸಿನಲ್ಲಿ ಶಕ್ತಿ ಇದೆ, ನನ್ನ ದೇಹಕ್ಕೆ ಶಕ್ತಿ ಇದೆ, ನನ್ನ ದೇಹ ನನ್ನನ್ನು ಸರಿಮಾಡಿಸಿಕೊಳ್ಳುವಂತಹ ಚೈತನ್ಯ ಇದೆ ಅಂತ ಹೇಳಿಕೊಂಡ ಆ ಮಹಿಳೆ ದಿನನಿತ್ಯ ಹೇಳ್ತಾ 1 ತಿಂಗಳ ನಂತರ ಬ್ಲಡ್ ಟೆಸ್ಟ್ ಮಾಡಬೇಕಾಗಿದ್ರೆ ಹಿಮೋಗ್ಲೋಬಿನ್ 10 ಆಗಿತ್ತು. ಆ ಮಹಿಳೆ ಮತ್ಯಾರು ಅಲ್ಲ, ನನ್ನಮ್ಮ. ರಾಜಯೋಗವನ್ನ ನಾವು ಕೇಳುತ್ತೇವೆ. ಮನಸ್ಸಿನ ಶಕ್ತಿಯಿಂದ ಸಮಾಜವನ್ನ ಬದಲಾವಣೆ ಮಾಡಬಹುದು ಅನ್ನುವುದಕ್ಕೆ 55-56 ವರ್ಷದ ಒಬ್ಬ ಮಹಿಳೆಗೆ
ನನ್ನ ಗಂಡನನ್ನ ನೋಡ್ಕೊಳ್ಬೇಕು, ನನ್ನ ಮಕ್ಕಳನ್ನ ನೋಡಿಕೊಳ್ಳುವುದಕ್ಕಾಗಿ ನಾನು ಮಂಚದಿಂದ ಎದ್ದು ಬರಬೇಕು ಅನ್ನುವಂತಹ ಒಂದು ಸಣ್ಣ ಸಂಕಲ್ಪದಿಂದ ಬ್ಲಡ್ ಕೌಂಟ್ ಜಾಸ್ತಿ ಆಗ್ತದೆ ಅಂತಾದರೆ, ನಮ್ಮ ಮನಸ್ಸನ್ನು ಶುದ್ಧವಾಗಿ ಇಟ್ಟುಕೊಂಡರೆ, ನಮ್ಮ ಮನಸ್ಸುಗಳಿಗೆ ನಿರಂತರವಾಗಿ ಒಳ್ಳೆಯ ಆಲೋಚನೆಗಳನ್ನು ನಾವು ತಿನ್ನಿಸ್ತೇವೆ ಅಂತಾದರೆ, ಖಂಡಿತವಾಗಿಯೂ ರಾಜಯೋಗದ ಮೂಲಕ ಭಗವಂತನನ್ನ ಪ್ರಾಪ್ತಗೊಳಿಸುವುದಕ್ಕೆ ಸಾಧ್ಯ ಇದೆ, ಭಗವಂತನನ್ನ ಹೊಂದುವುದಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಸ್ವಾಮಿ ವಿವೇಕಾನಂದರ ಈ 5 ಯೋಗಗಳ ಮೂಲಕ ಭಾರತವನ್ನ ಕಟ್ಟುವಂತಹ, ಅದಕ್ಕಿಂತ ಮೊದಲು ನಮ್ಮನ್ನ ನಾವು ಕಟ್ಟಿಕೊಂಡು ಮತ್ತೆ ಸಮಾಜವನ್ನ ಕಟ್ಟಿಕೊಳ್ಳುವಂತಹ ಎತ್ತರಕ್ಕೆ ನಾವು ಬೆಳಿಬೇಕು ಅಂತ ಹೇಳ್ತಾ, ವಿವೇಕಾನಂದರು ಯಾವತ್ತೂ ಕೈ ಕಟ್ಟಿಕೊಂಡು ಕೂತ್ಕೊಳ್ಳಿ ಅಂತ ಹೇಳಲಿಲ್ಲ. ಆ ಮನುಷ್ಯ ಯಾವತ್ತೂ ಸಹ ಹೇಳ್ತಾ ಇದ್ದದ್ದು ಒಂದೇ, ಯಾವ ಯೋಗವನ್ನಾದರೂ ಮಾಡಿ ನೀವು ಯಾವ ಎತ್ತರಕ್ಕೆ ಬೇಕಾದರೂ ಏರಿದ ಎತ್ತರದಲ್ಲಿ ತಾಯಿ ಭಾರತಿಯನ್ನ ನೀವು ಯಾವತ್ತೂ ಸಹ ಮರಿಬೇಡಿ ಅನ್ನುವಂತ ಒಂದು ಆಲೋಚನೆಯನ್ನ ನಿರಂತರವಾಗಿ ಕೊಡ್ತಾ ಇದ್ರಾಯ್ತು. ಇವತ್ತು ನಾವು ಸಹ ಅದನ್ನೇ ಮಾಡಬೇಕಾಗಿದೆ. ಇವತ್ತು ಭಾರತ ತನ್ನ ಗರಿಮೆಯ ಕಿರೀಟವನ್ನ, ಗರಿಮೆಯ ಧ್ವಜವನ್ನ ನಭದೆತ್ತರದಲ್ಲಿ ಜಗದಗಲ ಹರಡಿಸ್ತಾ ಇದೆ, ಹಾರಾಡಿಸ್ತಾ ಇದೆ. ಆ ಜಗದಗಲ ಹಾರಾಡ್ತಾ ಇರುವಂತಹ ತ್ರಿವರ್ಣ ಧ್ವಜ ಅದೇ ರೀತಿಯಲ್ಲಿ ಹಾರಾಡಬೇಕು ಅಂತಾದರೆ, ತಾಯಿ ಭಾರತಿ ಯಾವತ್ತೂ ಸಹ ತನ್ನ ರತ್ನ ಖಚಿತ ಸಿಂಹಾಸನದಲ್ಲಿ ಕುಳಿತುಕೊಂಡು ಸದಾಕಾಲ ಮಂದಸ್ಮಿತಳಾಗಿ ಉಳಿಬೇಕು ಅಂತಾದರೆ, ಯಾವ ಭಾರತವನ್ನ ನಾವು ಅನಾದಿ ಅನಂತ ಅಂತ ಹೇಳುತ್ತೇವೆಯೋ ಆ ಭಾರತದ ಅಂತಃಶಕ್ತಿಯಾದಂತಹ ಅಧ್ಯಾತ್ಮದ ಆಲೋಚನೆ ಮತ್ತು ಧರ್ಮದ ಕುರಿತಾದಂತಹ ಆಲೋಚನೆಗಳನ್ನು ನಿರಂತರವಾಗಿ ಮಾಡುತ್ತಾ ನಾವು ಸಹ ಆ ಭಗವಂತನನ್ನ, ನಮ್ಮಲ್ಲಿ ಇರುವಂತಹ ಭಗವಂತನನ್ನ ನಾವು ಮೊದಲಿಗೆ ಕಂಡುಕೊಂಡು ಆ ಭಗವಂತನನ್ನ ಹೊಂದುವಂತಹ ಆಲೋಚನೆಯನ್ನ ಮಾಡೋಣ. ನಾವು ಭಗವಂತನನ್ನ ಹೊಂದಲಿ, ಭಗವಂತ ನಮ್ಮನ್ನೇ ಹೊಂದಲಿ, ಬಾಳು ಬೆಳಕಾಗ್ತದೆ ಅನ್ನುವಂತಹ ಆಲೋಚನೆಯನ್ನ ನಿಮ್ಮ ಮುಂದೆ ಇಡ್ತಾ, ನಿಮಗೆಲ್ಲರಿಗೂ ಸಹ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ನಮಸ್ತೆ.